ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಲಕ್ಷ್ಮಿ ಎಲ್ಲರಿಗೂ ಒಲಿಲಿ ಚೆನ್ನಾಗಿ ದುಡ್ಡು ಕೊಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸ್ಪೆಷಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ವೆರಿ ಸ್ಪೆಷಲ್ ಅಂತ ಹೇಳ್ತಾರೆ. ಯಾಕಂದರೆ ನಂಬರ್ 8. 8 ಯಾಕೆ ವೆರಿ ಸ್ಪೆಷಲ್ ಅಂದರೆ ನಂಬರ್ 8 ಇಂಡಿಕೇಟ್ಸ್ ಇನ್ಫಿನಿಟಿ. ಆಗಸ್ಟ್ ಅನ್ನೋದು 8ನೇ ತಿಂಗಳು ಆ್ಯಂಡ್ ಡೇಟ್ ಈಸ್ ಆಲ್ಸೋ 8. ಈ ದಿನ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೂ ಆ ಯೂನಿವರ್ಸ್ ಅದಕ್ಕೆಲ್ಲ ಬ್ಲೆಸ್ ಮಾಡಿ ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಿಕಾಸ್ ಲಯನ್ಸ್ ಗೇಟ್ ಪೋರ್ಟಲ್ ಓಪನ್ ಆಗ್ತಿದೆ ಅಂತ. ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಯಾವುದೋ ಒಂದು ವಿಷಯ ನಮಗೆ ಪಾಸಿಟಿವ್ ಅನ್ನೋದು ಗೊತ್ತಾದಾಗ ಆಗುತ್ತೆ ಅಂತ ಯಾರಾದರೂ ಹೇಳಿದಾಗ ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆಗುತ್ತೋ ಬಿಡುತ್ತೋ ಬಟ್ ಸೆಕೆಂಡ್ರಿ. ಬಟ್ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ನಲ್ಲಿ, ಪಾಸಿಟಿವ್ ಥಿಂಕಿಂಗನ್ನಲ್ಲಿ ನಮ್ಮ ಆಸೆಗಳು, ಕೋರಿಕೆಗಳು ಏನೇನಿದೆ ಎಲ್ರಿಗೂ ಇದ್ದೇ ಇರುತ್ತಲ್ವ. ಅದನ್ನೆಲ್ಲ ಬೇಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ 8 ನಂಬರ್ ಏನಿದೆ, ಹಾಗಾಗಿ ನಮ್ಮ 8 ಆಸೆಗಳು ಅಥವಾ 8 ಕೋರಿಕೆಗಳನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಯೂನಿವರ್ಸ್ ಅದನ್ನು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ತಾರೆ. ನಿಮ್ಮ ಆಸೆಗಳು, ಕೋರಿಕೆಗಳು ಏನೇ ಇದ್ದರೂ ನೀವು ಬೇಡ್ಕೊಂಡಿರ್ತೀರಾ ಅಂತ ಅಂದ್ಕೊತೀನಿ. ಎಲ್ಲ ಕೋರಿಕೆಗಳು ಈಡೇರಲಿ ಈ ವರ್ಷ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಆ್ಯಂಡ್ ಇನ್ನು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಶ್ವಿನಿ ಗೌಡ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಬೆಳಗ್ಗೆಯಿಂದನೇ ಆಬ್ವಿಯಸ್ಲಿ ಹಬ್ಬದ ಕೆಲಸ, ಮನೆಯೆಲ್ಲ ಕ್ಲೀನಿಂಗ್ ಅದು ಇದೆಲ್ಲ ಆಯಿತು. ಆ್ಯಂಡ್ ಪೂಜೆನೂ ಎಲ್ಲ ಮುಗೀತು. ನಮ್ಮ ಮನೆಯಲ್ಲೇನು ಲಕ್ಷ್ಮಿನ ಕೂರಿಸಿ ಎಲ್ಲ ಮಾಡಲ್ಲ, ಸಿಂಪಲ್ಲಾಗಿ ಮಾಮೂಲಿ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಇವತ್ತಿನ ದಿನ ಹೇಗಿರುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಈ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರ ಮನೆಯಲ್ಲೂ ಮಾಡೋ ಥರನೇ ನಮ್ಮ ಮನೆಯಲ್ಲೂ ಸಹ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲನೂ ಬೆಳಗ್ಗೆನೇ ಮುಗಿಸ್ಕೊಂಡ್ವಿ. ಇನ್ನೂ ಹಬ್ಬ ಅಂದಮೇಲೆ ಹಬ್ಬದ ಊಟ ಕೂಡ ಸ್ಪೆಷಲಾಗೇ ಇರಬೇಕಲ್ವ. ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ನನ್ನ ಲಾಗಿನ್ ಟೈಮು ಸಹ ಆಯಿತು. ನಾನು ಕೆಲಸ ಮಾಡೋಣ ಅಂತ ಲಾಗಿನ್ ಮಾಡಿ ಕೂತ್ಕೊಂಡೆ. ನಾವು USA ಕ್ಲೈಂಟ್ಗೆ ವರ್ಕ್ ಮಾಡೋದ್ರಿಂದ ನಮ್ಗೆ ಯಾವುದೇ ಇಂಡಿಯನ್ ಹಾಲಿಡೇಸು ಸಿಗೋದಿಲ್ಲ. ಅವ್ರ ಕ್ಯಾಲೆಂಡರ್ ಪ್ರಕಾರ ಅಷ್ಟೇ ನಮಗೆ ಹಾಲಿಡೇಸ್ ಸಿಗೋದು. ಯೂಶ್ವಲಿ ನಾವು ಎಲ್ಲ ಹಬ್ಬಗಳ ದಿನವೂ ವರ್ಕ್ ಮಾಡ್ತೀವಿ. ಬಟ್ ಖುಷಿ ಪಡೋ ವಿಷಯ ಏನಂದರೆ ನಮ್ಗೆ ಆ ದಿನ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ. ಇನ್ನೂ ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ನಮ್ಮ ಪಕ್ಕದ ಏರಿಯಾದಲ್ಲೇ ಇರೋ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿರ್ತಾರೆ, ಹಾಗಾಗಿ ಕುಂಕುಮಕ್ಕೆ ಕರೆದಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಲಕ್ಷ್ಮಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಭಾರತಿ ಮಕ್ಕ ಕಾಣಲ್ಲ, ಭಾರತಿ ಮಕ್ಕ ಕಾಣ್ತಾ ಇಲ್ಲ, ಅವ್ರದ್ದೆಲ್ಲ ಕಾಣ್ತದೆ. ಅದೇ ಇಲ್ಲ, ನಾನು ವರ್ಷ ಅಷ್ಟೇ ಮಾಡೋದು. ನನಗೆ ಬ್ಲೌಸ್ ಕೊಡು, ನಾನು ಮಗಳಿಗೆ ಕೊಡ್ತೀನಿ. ಮಗಳೆಲ್ಲ ಮಗಳು ಕೊಡ್ತಿದ್ದು ಬ್ಲೌಸ್ ಕೊಡು. ಮಗಳು ಸ್ವಚ್ಛತಾ ಅಭಿಯಾನ. ಇವತ್ತಿನ ಸ್ವಚ್ಛತೆ ನಾವು ಮಾಡಿದ ಏನ್ ತಮಾಷೆ ಇದು? ಮನೇಲಿ ಟಾಯ್ಲೆಟ್ ಇದ್ರು ಬರೀ ಟಾಯ್ಲೆಟ್ ಇದ್ರೆ ಸಾಲದು, ಸರಿಯಾಗಿ ಸ್ವಚ್ಛತೆ ಕೂಡ ಇರಬೇಕಲ್ವಾ? ನೀನ್ ಬಾಂಡ್ ಬರ್ಲಿಲ್ಲ. ಯಾಕೆ ಮಾಡಲಿ ಅಂದ್ರೆ ಸಂಬಳ ಕೊಡೋಲ್ವಾ ತಿಂಗಳ? ಅದೇ ಪೇಮೆಂಟ್ ಕೊಡ. ಇನ್ನು ಎಲ್ಲರೂ ಒಟ್ಟಿಗೆ ಸೇರಿದ ಮೇಲೆ ಫೋಟೋಸ್ ತಗೊಳ್ಳೇಬೇಕಲ್ವ. ಇದಂತೂ ಮ್ಯಾಂಡೇಟ್ರಿ ಪ್ರೋಗ್ರಾಮ್ ಬಿಡಿ, ಎಲ್ಲ ಫಂಕ್ಷನ್ನಲ್ಲೂ ಅಥವಾ ಎಲ್ಲರೂ ಒಟ್ಟಿಗೆ ಸೇರಿದ ಕಡೆ. ನಾವೆಲ್ಲ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡು ಅಲ್ಲೇ ಸ್ವಲ್ಪ ಊಟನೂ ಮುಗಿಸ್ಕೊಂಡು ಸಂಜೆ ಆಯಿತು, ಮನೆ ಕಡೆ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ರುಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್.